press the bell icon on the YouTube app and never miss another update. Hi students, so previous class ಅಲ್ಲಿ ನಾವು ಆಂಗಲ್ ಗೆ ಹೇಗೆ ನೇಮ್ ಮಾಡಬೇಕು, ಆಂಗಲ್ ಅನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಮತ್ತು ಟೈಪ್ಸ್ ಆಫ್ ಆಂಗಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಟೈಪ್ಸ್ ಆಫ್ ಲೈನ್ಸ್, ನೆಕ್ಸ್ಟು ಸೊ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟ್ರಯಾಂಗಲಲ್ಲಿ ಎಷ್ಟು ಟೈಪ್ಸ್ ಇದೆ ಅಕಾರ್ಡಿಂಗ್ ಟು ಸೈಡ್ಸ್. ಸೊ ಸೈಡ್ಸ್ನ ಮೆಷರ್ಮೆಂಟನ್ನು ಕನ್ಸಿಡರ್ ಮಾಡಿ ಟ್ರಯಾಂಗಲಲ್ಲಿ ಎಷ್ಟು ಸೈಡ್ಸ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋಣ. ಸೊ ಹಾಗೆಯೇ ಅಕಾರ್ಡಿಂಗ್ ಟು ಮೆಷರ್ಮೆಂಟು ಟ್ರಯಾಂಗಲಲ್ಲಿ ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫಸ್ಟು ಟೈಪ್ಸ್ ಆಫ್ ಲೈನ್ಸ್. ಸೊ ಫಸ್ಟು ಟೈಪ್ಸ್ ಆಫ್ ಲೈನ್ಸಲ್ಲಿ ಕೋಪ್ಲೇನಾರ್ ಲೈನ್ಸ್ ಅಂತ ಬರುತ್ತೆ. ಕೋಪ್ಲೇನಾರ್. ಸೊ ಕೋಪ್ಲೇನಾರ್ ಲೈನ್ಸ್. ಸೊ ಆಲ್ರೆಡಿ ನೀವು ಪ್ಲೇನ್ ಅನ್ನೋ ವರ್ಡನ್ನು ಡಿಸ್ಕಸ್ ಮಾಡಿದ್ದೀರಾ, ಹೌದಲ್ವಾ? ಕೋಪ್ಲೇನಾರ್ ಲೈನ್ಸ್ ಅಂದರೆ ಟೂ ಲೈನ್ಸ್ ಲೈಯಿಂಗ್ ಇನ್ ದ ಸೇಮ್ ಪ್ಲೇನ್ ಈಸ್ ಕಾಲ್ಡ್ ಕೋಪ್ಲೇನಾರ್ ಲೈನ್ಸ್. ಸೊ ಇದು ಪ್ಲೇನ್. ಸೊ ಪ್ಲೇನಲ್ಲಿ ಏನು ಟೂ ಲೈನ್ಸ್, ಸೊ ಟೂ ಲೈನ್ಸ್ ಆರ್ ಲೈಯಿಂಗ್ ಇನ್ ದ ಸೇಮ್ ಪ್ಲೇನಲ್ಲಿ ಟೂ ಲೈನ್ಸ್ ಇದ್ದರೆ ಇದನ್ನು ನಾವು ಕೋಪ್ಲೇನಾರ್ ಲೈನ್ಸ್ ಅಂತ ಕರಿತೀವಿ, ಹೌದಲ್ವಾ? ಸೊ ಇದು ಲೈನ್. ಸೊ ಇದಕ್ಕೆ ಎ ಬಿ ಅಂತ ಮೆನ್ಷನ್ ಮಾಡೋಣ. ಸೊ ಇದಕ್ಕೆ ಪಿ ಕ್ಯೂ ಅಂತ ನೇಮ್ ಕೊಡೋಣ, ಓಕೆನಾ? ಸೊ ಅದೇ ಥರ ಈಗ ಪ್ಯಾರಲಲ್ ಲೈನ್ಸ್ ಅಂದ್ರೇನು? ಪ್ಯಾರಲಲ್. ಸೊ ಪ್ಯಾರಲಲ್ ಲೈನ್ಸ್, ಟೂ ಆರ್ ಮೋರ್ ಕೋಪ್ಲೇನಾರ್ ಲೈನ್ಸ್ ದೇ ಡು ನಾಟ್ ಇಂಟರ್ಸೆಕ್ಟ್ ಆರ್ ಕಾಲ್ಡ್ ಪ್ಯಾರಲಲ್ ಲೈನ್ಸ್. ಸೊ ಇಲ್ಲಿ ಲೈನ್ ಇದೆ, ಹೌದಲ್ವ? ಇದನ್ನೇ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ಏನು, ಒಂದೇ ಪ್ಲೇನಲ್ಲಿ ಟೂ ಲೈನ್ಸು ಒಂದಕ್ಕೊಂದು ಮೀಟ್ ಆಗಿಲ್ಲ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿಲ್ಲ ಅಂದರೆ ಸೊ ಈ ಥರ ಲೈನ್ಸಿಗೆ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೈಲ್ವೆ ಟ್ರ್ಯಾಕ್, ಹೌದಲ್ವಾ? ಸೊ ಅದೇ ಥರ ಇಲ್ಲಿ ಬೋರ್ಡ್ನ ಎಡ್ಜಸ್ ಇರುತ್ತೆ. ಸೊ ಇದನ್ನು ಸಹ ನಾವು ಪ್ಯಾರಲಲ್ ಲೈನ್ಸಿಗೆ ಎಕ್ಸಾಂಪಲ್ ಕೊಡ್ಬೋದು. ಸೊ ಅದೇ ಥರ ಆಪೋಸಿಟ್ ಸೈಡ್ಸ್ ಆಫ್ ಎ ಬುಕ್ನ ಆಪೋಸಿಟ್ ಸೈಡ್ಸ್, ಇಲ್ಲಿ ಬುಕ್ ಇದೆ, ಹೌದಲ್ವಾ? ಸೊ ಇಲ್ಲಿರೋ ಸೈಡು ಇಲ್ಲಿರೋ ಸೈಡು ಒಂದಕ್ಕೊಂದು ಮೀಟ್ ಆಗಲ್ಲ, ಹೌದಲ್ವಾ? ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ಸೊ ಬುಕ್ನ ಎಡ್ಜಸ್, ಹೌದಲ್ವಾ? ಸೊ ಇದು ಪ್ಯಾರಲಲ್ ಲೈನ್ಸ್ಗೆ ಎಕ್ಸಾಂಪಲ್. ಸೊ ಪ್ಯಾರಲಲ್ ಲೈನ್ಸನ್ನು ನಾವು ಈ ಥರ ಡಿನೋಟ್ ಮಾಡ್ತೀವಿ. ಈ ಥರ ಟೂ ಲೈನ್ಸನ್ನು ಬರೆದ್ರೆ ನಾವು ಪ್ಯಾರಲಲ್ ಲೈನ್ಸ್ ಅಂತ ಈ ಥರ ಡಿನೋಟ್ ಮಾಡ್ತೀವಿ. ಸೊ ಏನು, ಪ್ಯಾರಲಲ್ ಲೈನ್ಸು ಒಂದೇ ಪ್ಲೇನಲ್ಲಿ ದ ಟೂ ಆರ್ ಮೋರ್ ಲೈನ್ಸ್, ಟೂ ಲೈನ್ಸ್ ಲೇಯಿಂಗ್ ಇನ್ ದ ಸೇಮ್ ಪ್ಲೇನ್ ಆ್ಯಂಡ್ ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ನೆಕ್ಸ್ಟು ಲೈನ್ intersecting lines. So intersecting lines ಅಂದರೆ two or more lines that cross each other or intersect at same point are called intersecting lines. Two or more lines, ಹೌದಲ್ವಾ? ನಾವು ಕನ್ಕರೆಂಟ್ ಲೈನನ್ನು ಬರೆದಿದ್ವಿ, ಹೌದಲ್ವಾ? ಸೊ ಅದನ್ನು ಸಹ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಎಕ್ಸಾಂಪಲ್. ಏನು, ಟೂ ಆರ್ ಮೂರ್ ಲೈನ್ಸ್ ಒಂದಕ್ಕೊಂದು ಕ್ರಾಸ್ ಆದಾಗ ಅಥವಾ ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದಾಗ ಇದನ್ನು ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಏನು, ಇಂಟರ್ಸೆಕ್ಟಿಂಗ್ ಲೈನ್ಸ್, ಓಕೆನಾ? ಸೊ ಇವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಒಂದೇ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ, ಓಕೆ? ನೆಕ್ಸ್ಟು ಪರ್ಪೆಂಡಿಕ್ಯುಲರ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ಸ್. ಸೊ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದರೆ two lines that intersect or meet each other to form a right angle. ಸೊ ಏನು, ಟೂ ಲೈನ್ಸು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗುತ್ತೆ, ಇಂಟರ್ಸೆಕ್ಟ್ ಆಗಿ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಈ ಥರ ಲೈನ್ಗೆ ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಸೊ ಈಗ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡ್ತಿದ್ದೀನಿ. ಸೊ ಒಂದಕ್ಕೊಂದು ಇದು ಕ್ರಾಸ್ ಆಗಿದೆ, ಇಂಟರ್ಸೆಕ್ಟ್ ಆಗಿದೆ. ಸೊ ಇಂಟರ್ಸೆಕ್ಟ್ ಆಗಿ ಏನಾಗುತ್ತೆ, ಸೊ 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಅಂದರೆ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ಸೊ ಜಸ್ಟ್ ಇದನ್ನೇ ಕನ್ಸಿಡರ್ ಮಾಡಿದಾಗ ಇದು ಏನಾಗುತ್ತೆ, ರೈಟ್ ಆ್ಯಂಗಲ್ ಆಗುತ್ತೆ. ಜಸ್ಟ್ ಇವೆರಡು ಲೈನನ್ನು ನಾವು ಏನು ಮಾಡಬೇಕು, ಕನ್ಸಿಡರ್ ಮಾಡಿದಾಗ ಇದನ್ನು ರೈಟ್ ಆ್ಯಂಗಲ್ ಆಗುತ್ತೆ. ನೆಕ್ಸ್ಟು ಇಲ್ಲಿರೋ ಲೈನ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ಇದು ರೈಟ್ ಆ್ಯಂಗಲ್. ಸೊ ಅದೇ ಥರ ಈ ಲೈನ್ಸನ್ನು ಕನ್ಸಿಡರ್ ಮಾಡಿದಾಗ ಇದು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಈ ಥರ ಲೈನ್ಸಿಗೆ ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನು ಪರ್ಪೆಂಡಿಕ್ಯುಲರ್ ಲೈನ್. ಸೊ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದರೆ ಏನು, ಟೂ ಲೈನ್ಸ್ ದಟ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ ಮೀಟ್ ಈಚ್ ಅದರ್ ಫಾರ್ಮ್ ಎ ರೈಟ್ ಆ್ಯಂಗಲ್ ಫಾರ್ಮ್ ಆದರೆ ಇದನ್ನು ನಾವು ಇಂಟರ್ಸೆಕ್ಟಿಂಗ್
ಸಾರಿ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಪರ್ಪೆಂಡಿಕ್ಯುಲರ್ ಲೈನ್ಸ್ನ ಈ ಥರ ಶಾರ್ಟಲ್ಲಿ ತೋರಿಸ್ತೀವಿ. ಶಾರ್ಟ್ ಈ ಥರ ಇದ್ರೆ ಇದು ಪರ್ಪೆಂಡಿಕ್ಯುಲರ್ ಲೈನ್. ಸೊ ಈ ಥರ ಇದ್ದರೆ ನಾವೇನಂತ ಕರಿತೀವಿ, ಇದನ್ನು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಹಾಗಾದರೆ ಇದರ ರಿಲೇಟೆಡ್ ಎಕ್ಸಸೈಸ್ 6.6 ಪ್ರಾಬ್ಲಮ್ಸನ್ನ ಡಿಸ್ಕಸ್ ಮಾಡೋಣ. ಓಕೆ, ಕ್ಲಾಸಿಫೈ ದ ಫಾಲೋವಿಂಗ್ ಲೈನ್ಸ್ ಆಸ್ ಕೋಪ್ಲೇನಾರ್, ಪ್ಯಾರಲಲ್, ಇಂಟರ್ಸೆಕ್ಟಿಂಗ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಏನು ಇಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಪರ್ಪೆಂಡಿಕ್ಯುಲರ್ ಲೈನ್ ಯಾವುದು, ಕೋಪ್ಲೇನಾರ್ ಲೈನ್ ಯಾವುದು, ಇಂಟರ್ಸೆಕ್ಟಿಂಗ್ ಲೈನ್ ಯಾವುದು, ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್ ಯಾವುದು ಅನ್ನೋದನ್ನು ನಾವು ಏನು ಮಾಡಬೇಕು, ಸಪರೇಟ್ ಮಾಡಬೇಕು. ಸೊ A1, ಸೊ ಈ ಥರ ಪ್ಲೇನ್ ಇದೆ ಹೌದಲ್ವಾ. ಸೊ ಪ್ಲೇನಲ್ಲಿ ಈ ಥರ ಲೈನ್ಸ್ ಬಂದಿದೆ ಹೌದಲ್ವಾ. ಸೊ ಇದು ಕೋಪ್ಲೇನಾರ್ ಹೌದಲ್ವಾ, ಕೋಪ್ಲೇನಾರ್. ಮತ್ತು ಯಾವ್ದು ಲೈನ್ಸು, ಪ್ಯಾರಲಲ್ ಲೈನ್ಸ್ ಹೌದಲ್ವಾ, ಪ್ಯಾರಲಲ್ ಲೈನ್ಸ್, ಕೋಪ್ಲೇನಾರ್ ಲೈನ್ಸ್ ಆ್ಯಂಡ್ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ B ಹೌದಲ್ವಾ. ಸೊ ಇದನ್ನು ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇದು ಪ್ಯಾರಲಲ್ ಲೈನ್ಸ್, ಇದು ಪ್ಯಾರಲಲ್ ಲೈನ್ಸ್. ಓಕೆನಾ. D, ಸೊ ಈ ಥರ ಇದೆ, ಇದು ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಯಾವುದು, ಪರ್ಪೆಂಡಿಕ್ಯುಲರ್ ಲೈನ್ಸ್. ನೆಕ್ಸ್ಟು ಈ ಪ್ಯಾರಲಲ್ ಲೈನ್ಸ್ ಇದೆ, ಬಟ್ ಯಾವ ಶೇಪಲ್ಲಿದೆ ಪ್ಯಾರಲಲ್ ಲೈನ್ಸು, ಆಬ್ಲಿಕ್ ಆರ್ ಸ್ಲ್ಯಾಂಟಲ್ಲಿದೆ ಹೌದಲ್ವಾ. ಸೊ ಈ ಥರ ಪ್ಯಾರಲಲ್ ಲೈನ್ಸ್ ಇದೆ, ಬಟ್ ಈ ಥರ ಲೈನ್ಸನ್ನು ನಾವು ಏನಂತ ಕರಿತೀವಿ, ಸೊ ಆಬ್ಲಿಕ್ ಆರ್ ಸ್ಲ್ಯಾಂಟ್, ಆಬ್ಲಿಕ್ ಆರ್ ಸ್ಲ್ಯಾಂಟ್ ಪ್ಯಾರಲಲ್ ಲೈನ್ಸ್. ಓಕೆ, ದಿಸ್ ಈಸ್ E. ನೆಕ್ಸ್ಟ್ F. ಸೊ ಆ್ಯಕ್ಚುಲಿ ಇವು ಇಂಟರ್ಸೆಕ್ಟಿಂಗ್ ಲೈನ್, ಇಂಟರ್ಸೆಕ್ಟ್ ಆಗಿ 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗಿದೆ ಹೌದಲ್ವಾ. ಸೊ ಇದನ್ನು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್, ಪರ್ಪೆಂಡಿಕ್ಯುಲರ್ ಲೈನ್ಸ್. ಓಕೆನಾ. ನೆಕ್ಸ್ಟು ಸೆಕೆಂಡ್ ಮೇನ್, ವಿಚ್ ಇಂಗ್ಲಿಷ್ ಲೆಟರ್ ಹ್ಯಾವ್ ಪ್ಯಾರಲಲ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಲೈನ್ಸ್, ಗಿವ್ ಟು ಎಕ್ಸಾಂಪಲ್ ಫಾರ್ ಈಚ್. ಸೊ ನಾವು ಅಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ ಹೌದಲ್ವಾ. ಓಕೆನಾ. ಸೊ ಆ ಅಲ್ಫಾಬೆಟ್ಸಲ್ಲಿ ಯೂಸ್ ಮಾಡೋ ಅದರಲ್ಲಿ ಲೈನ್ ಫಾರ್ಮ್ ಆಗುತ್ತೆ ಅಲ್ಫಾಬೆಟ್ಸಲ್ಲಿ ಹೌದಲ್ವಾ. ಸೊ ಅಲ್ಫಾಬೆಟ್ಟಲ್ಲಿ ಯಾವ ಅಲ್ಫಾಬೆಟ್ಟಲ್ಲಿ ಸೊ ಪ್ಯಾರಲಲ್ ಲೈನ್ ಫಾರ್ಮ್ ಆಗುತ್ತೆ ಹೌದಲ್ವಾ, ಪ್ಯಾರಲಲ್ ಲೈನ್ಸ್ ಫಾರ್ಮ್ ಆಗುತ್ತೆ. ಸೊ ಅದೇ ಥರ ಯಾವ ಅಲ್ಫಾಬೆಟ್ಟಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಫಾರ್ಮ್ ಆಗುತ್ತೆ, ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಹೌದಲ್ವಾ. ಸೇಮ್ ಅದೇ ಥರ ಪರ್ಪೆಂಡಿಕ್ಯುಲರ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಹೌದಲ್ವಾ. 2 ಎಕ್ಸಾಂಪಲನ್ನು ಬರಿಬೇಕು. ಸೊ ಪ್ಯಾರಲಲ್ ಲೈನ್ಸ್ ಹೌದಲ್ವಾ, H ಅನ್ನೋ ಲೆಟ್ರಲ್ಲಿ ಪ್ಯಾರಲಲ್ ಲೈನ್ಸ್ ಫಾರ್ಮ್ ಆಗುತ್ತೆ ಹೌದಲ್ವಾ. ಸೊ ಇಲ್ಲಿ ಪ್ಯಾರಲಲ್ ಇದೆ ಹೌದಲ್ವಾ. ಸೊ ಅದೇ ಥರ I ಅನ್ನೋ ಲೆಟ್ರಲ್ಲಿಯೂ ಸಹ ಏನು ಪ್ಯಾರಲೈನ್ಸ್, ಇಲ್ಲೊಂದು ಲೈನು ಇಲ್ಲೊಂದು ಲೈನ್ ಪ್ಯಾರಲಲ್ ಲೈನ್ ಇದೆ. ಸೊ ಅದೇ ಥರ M ಅನ್ನೋ ಲೆಟ್ರಲ್ಲೂ ಪ್ಯಾರಲೈನ್ಸ್ ಫಾರ್ಮ್ ಆಗುತ್ತೆ, N ಅನ್ನೋ ಲೆಟ್ರಲ್ಲೂ ಪ್ಯಾರಲೈನ್ಸ್ ಫಾರ್ಮ್ ಆಗುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್, ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ X ಅನ್ನೋ ಲೆಟ್ರಲ್ಲಿ ಫಾರ್ಮ್ ಆಗುತ್ತೆ ಹೌದಲ್ವಾ. ಸೊ ಅದೇ ಥರ ಪರ್ಪೆಂಡಿಕ್ಯುಲರ್ ಲೈನ್ಸ್ ಹೌದಲ್ವಾ. ಸೊ ಪರ್ಪೆಂಡಿಕ್ಯುಲರ್ ಲೈನ್ಸಲ್ಲಿ ಯಾವುದಿದೆ, ಯಾವ ಲೆಟ್ರಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ಸ್ ಫಾರ್ಮ್ ಆಗುತ್ತೆ ಹೌದಲ್ವಾ. ಸೊ ಪರ್ಪೆಂಡಿಕ್ಯುಲರ್ ಅಂದರೆ ನಾವು ಹೆಚ್ಚು ತೊಗೋಬೋದು, ಐ ತೊಗೋಬೋದು ಹೌದಲ್ವಾ. ಸೊ ಇಲ್ಲಿ ಹೆಚ್ಚಿದೆ, ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಫಾರ್ಮ್ ಆಗಿದೆ 90 ಡಿಗ್ರಿ ಹೌದಲ್ವಾ. ಸೊ ಅದೇ ಥರ I ಅನ್ನೋ ಲೆಟ್ರಲ್ಲೂ ಸಹ ಪರ್ಪೆಂಡಿಕ್ಯುಲರ್ ಲೈನ್ ಫಾರ್ಮ್ ಆಗುತ್ತೆ ಹೌದಲ್ವಾ. ಸೊ ಇನ್ನು ಲೆಟ್ರ್ ಅಂದರೆ E ಅನ್ನೋ ಲೆಟ್ರಲ್ಲೂ ಸಹ ಇಲ್ಲಿ ನೋಡ್ರಿ, ಸೊ ಮಿಡ್ಲಲ್ಲಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಫಾರ್ಮ್ ಆಗುತ್ತೆ ಹೌದಲ್ವಾ. E ಅನ್ನೋ ಲೆಟ್ರಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಫಾರ್ಮ್ ಆಗುತ್ತೆ ಹೌದಲ್ವಾ. ಸೇಮ್ ಇದೇ ಥರ. ಸೊ ಇನ್ನು ಯಾವುದ್ಯಾವುದು ಲೆಟ್ರಲ್ಲಿ ಯಾವ ಲೆಟ್ರಲ್ಲಿ ಸೊ ಪ್ಯಾರಲಲ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಫಾರ್ಮ್ ಆಗುತ್ತೆ ಅನ್ನೋದನ್ನು ನೀವು ಇನ್ನು ಸ್ವಲ್ಪ ಎಕ್ಸಾಂಪಲ್ಸನ್ನು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟು ಸಬ್ ಟಾಪಿಕ್ ಟ್ರಯಾಂಗಲ್ಸ್. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಯಾವುದು, ಟ್ರಯಾಂಗಲ್ಸ್.
ಹೌದಲ್ವಾ? ಸೊ ಏನು ಟ್ರಯಾಂಗಲ್, ಟ್ರೈ ಆ್ಯಂಗಲ್, ಹೌದಲ್ವಾ? ಟ್ರೈ ಅಂದರೆ 3, ಹೌದಲ್ವಾ? 3 ಆ್ಯಂಗಲ್ ಇರೋ ಕ್ಲೋಸ್ಡ್ ಫಿಗರ್ಗೆ ಸೊ ನಾವು ಏನಂತ ಕರೀತೀವಿ, ಅದು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿರೋ ಕ್ಲೋಸ್ಡ್ ಫಿಗರ್ಗೆ ನಾವು ಟ್ರಯಾಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಯಾಂಗಲ್. ಸೊ ದಿಸ್ ಈಸ್ ಎ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಅಂದ್ರೆ ಏನು? ಎ ಟ್ರಯಾಂಗಲ್ ಈಸ್ ಎ ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ ಎ 3 ಲೈನ್ ಸೆಗ್ಮೆಂಟ್. ಸೊ ಇದು ಟ್ರಯಾಂಗಲ್ ಏನು? ಇದು ಕ್ಲೋಸ್ಡ್ ಫಿಗರ್. ಸೊ ಇದು 3 ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ. ಸೊ ಇದನ್ನು ನಾವು ಟ್ರಯಾಂಗಲ್ ಅಂತಲೂ ಕರಿತೀವಿ. 3 ಸೈಡ್ಸ್ನ ಪಾಲಿಗನ್. ಸೊ ಏನಂತ ಈ ಫಿಗರನ್ನು ನಾವು ಪಾಲಿಗನ್ ಅಂತಲೂ ಕರಿತೀವಿ. ಪಾಲಿಗನ್ ಅಂದರೆ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿರೋ ಕ್ಲೋಸ್ಡ್ ಫಿಗರ್. ದ ಕ್ಲೋಸ್ಡ್ ಫಿಗರ್ ವಿಚ್ ಈಸ್ ಮೇಡ್ ಅಪ್ ಆಫ್ ಎ ಸ್ಟ್ರೈಟ್ ಲೈನ್ ಈಸ್ ಕಾಲ್ಡ್ ಪಾಲಿಗಾನ್, ಹೌದಲ್ವಾ? ಸೊ ಇದಕ್ಕೆ 3 ಸ್ಟ್ರೈಟ್ ಲೈನ್ ಇದೆ, ಇದಕ್ಕೆ ಏನಂತ ಕರಿತೀವಿ? ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಟ್ರಯಾಂಗಲ್, ಈ ಟ್ರಯಾಂಗಲ್ಗೆ ಸೈಡ್ಸ್ ಎಷ್ಟಿದೆ? ಟ್ರಯಾಂಗಲ್ಗೆ ಸೈಡ್ಸ್ 3 ಇದೆ, ಹೌದಲ್ವಾ? ಇದಕ್ಕೆ ABC ಅಂತ ನೇಮ್ ಕೊಡೋಣ, ಓಕೆನಾ? ಸೊ ಆ್ಯಂಗಲ್ ಫಾರ್ಮ್ ಆಗಿದೆ, ಹೌದಲ್ವಾ? ಇಲ್ಲಿ ಸೊ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಓಕೆನಾ? ಸೊ ಹಾಗಾದರೆ ಎಷ್ಟು ವರ್ಟಿಸಿಸ್ ಇದೆ? ಟ್ರಯಾಂಗಲ್ಗೆ ಎಷ್ಟು ವರ್ಟಿಸಿಸ್ ಇದೆ? 3 ವರ್ಟಿಸಿಸ್ ಇದೆ, ಹೌದಲ್ವಾ? 3 ವರ್ಟಿಸಿಸ್ ಇದೆ. ಟ್ರಯಾಂಗಲ್ಗೆ 3 ಸೈಡ್ಸ್ ಇದೆ. ಹಾಗೆ ಟ್ರಯಾಂಗಲ್ಗೆ ಆ್ಯಂಗಲ್ಸ್ ಎಷ್ಟಿದೆ? 3 ಆ್ಯಂಗಲ್ಸ್ ಇದೆ. ಎಷ್ಟಿದೆ? 3 ಆ್ಯಂಗಲ್ಸ್. ಟ್ರಯಾಂಗಲಲ್ಲಿ 3 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಹೇಗೆ? ಸೊ ಈ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲೊಂದು ರೇ ಫಾರ್ಮ್ ಆಗುತ್ತೆ, ಇಲ್ಲೊಂದು ರೇ ಫಾರ್ಮ್ ಆಗುತ್ತೆ. ಸೊ ಹಾಗಾದರೆ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಈ ಪಾಯಿಂಟನ್ನು ನಾವು ಕಾಮನ್ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟಿಂದ ಒಂದು ರೇ ಫಾರ್ಮ್ ಆಗುತ್ತೆ, ಈ ಪಾಯಿಂಟಲ್ಲಿ ಒಂದು ರೇ ಫಾರ್ಮ್ ಆಗುತ್ತೆ. ಸೊ ಹಾಗಾದರೆ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಯಿತು, ಹೌದಲ್ವಾ? ಅದೇ ಥರ ಈ ಪಾಯಿಂಟಿಂದ ಒಂದು ರೇ ಫಾರ್ಮ್ ಆಗಿದೆ. ಸೊ ಈ ಪಾಯಿಂಟಿನಲ್ಲಿ ಒಂದು ರೇ ಇದೆ, ಹೌದಲ್ವಾ? ಓಕೆನಾ? ಸೊ ಕಾಮನ್ ಎಂಡ್ ಪಾಯಿಂಟಿಂದ 2 ರೇ ಫಾರ್ಮ್ ಆಗಿದೆ. ಸೊ ಅಲ್ಲಿ ಅವಾಗ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ಸೊ ಹಾಗಾದರೆ ಟ್ರಯಾಂಗಲ್ಗೆ 3 ಆ್ಯಂಗಲ್ ಇದೆ, ಓಕೆನಾ? ಸೊ ಟ್ರಯಾಂಗಲ್ಗೆ ಎಷ್ಟು ಆ್ಯಂಗಲ್ಸ್ ಇದೆ? 3 ಆ್ಯಂಗಲ್ಸ್ ಇದೆ, ಹೌದಲ್ವಾ? ಸೊ ಟ್ರಯಾಂಗಲ್ನ ಸೈಡ್ಸನ್ನು ಹೇಗೆ ಬರೀತೀರಾ? ಸೈಡ್ AB, ಹೌದಲ್ವಾ? ಸೊ BC, ಸೈಡ್ BC, ಸೈಡ್ CA, ಈ ಥರ ಬರಿತೀವಿ. ಹಾಗೆ ವರ್ಟಿಸಿಸ್ನ ಕಾಮನ್ ಪಾಯಿಂಟನ್ನು ಹೇಗೆ ಬರಿತೀರಾ? ABC ಅಂತ ಬರಿತೀವಿ. ಹಾಗೆ ಆ್ಯಂಗಲ್ಸನ್ನ ಹೇಗೆ ಬರಿಬೇಕು? ಓಕೆನಾ? ಆ್ಯಂಗಲ್ಸನ್ನು ಬರೆಯುವಾಗ ನಿಮಗೆ ಗೊತ್ತೇ ಇದೆ, ಹೌದಲ್ವಾ? ಸೊ ಎಲ್ಲಿ ಯಾವ ಕಾಮನ್ ಪಾಯಿಂಟಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅದು ಮಿಡ್ಲಲ್ಲಿ ಬರೀಬೇಕು, ಓಕೆನಾ? ಸೊ ಹಾಗಾದರೆ ಈ ಪಾಯಿಂಟನ್ನು ನಾನು ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆ ಅಂದರೆ ಸೊ ಹೇಗೆ ಬರೆಯೋಣ? ಸೊ ಆ್ಯಂಗಲ್ ಎಷ್ಟು? 3 ಆ್ಯಂಗಲ್ಸ್ ಇದೆ. ಆ್ಯಂಗಲ್ ABC, ಆ್ಯಂಗಲ್ ABC. ಸೊ ಈಗ ಸಿನ ನಾವು ಕಾಮನ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆ, ಹೌದಲ್ವಾ? BCA, ಓಕೆನಾ? ಸೊ ಇಲ್ಲಿ ಕಾಮನ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆ. ಸೊ ಇದನ್ನು ಹೇಗೆ ಬರಿಬೇಕು? BAC, ಈ ಥರ ಟ್ರಯಾಂಗಲ್ನ ಆ್ಯಂಗಲ್ಸನ್ನು ನಾವು ಬರಿತೀವಿ. ಟ್ರಯಾಂಗಲನ್ನು ಶಾರ್ಟಾಗಿ ಸೊ ಈ ಥರ ನಾವು ಬರಿತೀವಿ. ಸೊ ಇದರ ಅರ್ಥ ಟ್ರಯಾಂಗಲ್ ABC ಈ ಥರ ಕೊಟ್ಟಿದ್ರೆ ಟ್ರಯಾಂಗಲ್ ನಾವು ಡ್ರಾ ಮಾಡಬೇಕು ಅಂತೇಳಿ, ಓಕೆನಾ? ಸೊ ಈ ಥರ ಕೊಟ್ಟಾಗ ನಾವು ಆ್ಯಂಗಲ್ ABCನ ಡ್ರಾ ಮಾಡಬೇಕು ಅಂತೇಳಿ, ಓಕೆನಾ? ಸೊ ಈ ಥರ ಟ್ರಯಾಂಗಲ್ಗೆ 3 ಸೈಡ್ಸ್ ಇದೆ, 3 ವರ್ಟಿಸಿಸ್ ಇದೆ, 3 ಆ್ಯಂಗಲ್ ಇದೆ, ಹೌದಲ್ವಾ? ಸೊ ಟ್ರಯಾಂಗಲ್ಸನ್ನು ಏನು ಮಾಡಿದ್ದಾರೆ? ಕ್ಲಾಸಿಫೈ ಮಾಡಿದ್ದಾರೆ. ಸೊ ಡಿಫರೆಂಟ್ ಟೈಪ್ಸ್ ಆಫ್ triangles, ಓಕೆನಾ? ಅಕಾರ್ಡಿಂಗ್ ಟು ಸೈಡ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ಆ್ಯಂಗಲ್ಸ್. ಅಕಾರ್ಡಿಂಗ್ ಟು ಸೈಡ್ಸ್, ಸೊ ಟೈಪ್ಸ್ ಆಫ್ triangles according to sides, according to angles, ಓಕೆನಾ? ಫಸ್ಟ್ ಯಾವುದು? ಅಕಾರ್ಡಿಂಗ್ ಟು ಸೈಡ್ಸ್ ಫಸ್ಟ್ ಟ್ರಯಾಂಗಲ್ ಅಂದರೆ ದ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ ಸೊ ಈ ಟ್ರಯಾಂಗಲ್ನಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಸೊ ಇಫ್ ಆಲ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ಇನ್ ದೆನ್ ಇಟ್ ಈಸ್ ಕಾಲ್ಡ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಗ ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ನ ಎಲ್ಲ ಸೈಡ್ಸು ಏನಿರುತ್ತೆ? ಈಕ್ವಲ್ ಇರುತ್ತೆ. ಸಪೋಸ್ ಈ ಟ್ರಯಾಂಗಲ್ 6 ಸೆಂಟಿಮೀಟ್ರ್, ಇಲ್ಲಿ ಒಂದು ಸೈಡ್ 6 ಸೆಂಟಿಮೀಟ್ರ್ ಇದೆ ಅಂದರೆ PQR ಅಂತ ನೇಮ್ ಕೊಡೋಣ. ಇಲ್ಲಿ 6 ಸೆಂಟಿಮೀಟ್ರ್ ಇದೆ, ಸೊ ಇಲ್ಲೂ ಸಹ 6 ಸೆಂಟಿಮೀಟ್ರ್ ಇರುತ್ತೆ. ಸೊ ಆಲ್ ದ ಸೈಡ್ಸ್ ಆರ್ ಈಕ್ವಲ್.
ಸೊ ಎಲ್ಲ ಸೈಡ್ಸು 6 ಸೆಂಟಿಮೀಟ್ರ್ ಇರುತ್ತೆ. ಸೊ ಇದನ್ನು ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ವರ್ಡಲ್ಲೇ ಮೀನಿಂಗ್ ಇದೆ, ಈಕ್ವಲ್, ಹೌದಲ್ವಾ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ನೆಕ್ಸ್ಟು ಸೆಕೆಂಡ್ ಒನ್ ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್. ಸೊ ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ಇಲ್ಲಿ ಓನ್ಲಿ 2 ಸೈಡ್ಸ್, ಟ್ರಯಾಂಗಲ್ಗೆ 3 ಸೈಡ್ಸ್ ಇರುತ್ತೆ, ಹೌದಲ್ವಾ, ಯಾವುದಾದ್ರೂ 2 ಸೈಡ್ಸು ಈಕ್ವಲ್ ಇರುತ್ತೆ. ಇದನ್ನು ನಾವು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ಈ ಟ್ರಯಾಂಗಲ್ಗೆ ನಾನು ಸೊ ABC ಅಂತ ನೇಮ್ ಕೊಡ್ತೀನಿ. ಓಕೆನಾ. ಸೊ ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ಎ ಟ್ರಯಾಂಗಲ್ ವಿತ್ 2 ಸೈಡ್ಸ್ ಆರ್ ಈಕ್ವಲ್ ಈಸ್ ಕಾಲ್ಡ್ ಐಸೋಸೆಲೆಸ್ ಟ್ರಯಾಂಗಲ್. ಮೀನ್ಸ್ ಇದು 5 ಸೆಂಟಿಮೀಟ್ರ್ ಇದೆ ಅಂದರೆ ಸೊ ಈ ಸೈಡು 5 ಸೆಂಟಿಮೀಟ್ರ್ ಇದೆ, ಈ ಸೈಡು ಬೇರೆ ಮೆಷರ್ಮೆಂಟ್ ಇರುತ್ತೆ, ಆರ್ 4 ಸೆಂಟಿಮೀಟ್ರ್ ಅಂತ ಇರುತ್ತೆ. ಓಕೆನಾ. ಸೊ ಇಲ್ಲ ಅಂದರೆ ಸೊ ಯಾವುದಾದ್ರೂ ಎರಡು ಸೈಡ್ ಈ ಥರ ಸೇಮ್ ಇರುತ್ತೆ, ಒಂದು ಸೈಡ್ ಡಿಫ್ರೆಂಟ್ ಇರುತ್ತೆ. ಓಕೆನಾ. ಸೊ ಇದನ್ನು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ 2 ಸೈಡ್ ಯಾವ್ದು ಈಕ್ವಲ್ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಈ ಆರ್ಮ್ ಇರುತ್ತೆ, ಹೌದಲ್ವ, ಈ ಸೈಡಿಗೆ ಈ ಥರ ಲೈನ್ ಹಾಕಿರ್ತಾರೆ. ಈ ಥರ ಲೈನ್ ಹಾಕಿದರೆ ಈ ಸೈಡು ಈಕ್ವಲ್ ಇದೆ ಅಂತೇಳಿ, ಈ ಥರ ಈಕ್ವಲ್ ಟು ಸೈನ್ ಹಾಕಿದರೆ ಇದು ಈ ಸೈಡು ಈಕ್ವಲ್ ಇದೆ ಅಂತೇಳಿ. ಓಕೆನಾ. ಈ ಥರ ಸೈನ್ ಹಾಕಿದರೆ ಇದು ಈಸಿಯಾಗಿ ನಾವು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಥರ್ಡ್ ಒನ್ ಸ್ಕೇಲಿನ್ ಟ್ರಯಾಂಗಲ್. ಸ್ಕೇಲಿನ್ ಟ್ರಯಾಂಗಲ್, ಹೌದಲ್ವಾ. ಸೊ ಇಲ್ಲಿ ಸ್ಕೇಲಿನ್ ಟ್ರಯಾಂಗಲ್ ಅಂದರೆ ಈ ಟ್ರಯಾಂಗಲ್ಗೆ 3 ಸೈಡ್ಸ್ ಇರುತ್ತೆ, ಹೌದಲ್ವಾ. ಸೊ ಆ 3 ಸೈಡ್ಸು ಅನ್ಈಕ್ವಲ್ ಇರುತ್ತೆ. ಅನ್ಈಕ್ವಲ್ ಅಂದರೆ ಈಕ್ವಲ್ ಇರಲ್ಲ. ಓಕೆನಾ. ಏನು ದ ಸ್ಕೇಲಿನ್ ಟ್ರಯಾಂಗಲ್, ಎ ಟ್ರಯಾಂಗಲ್ ವಿತ್ ಆಲ್ ಅನ್ಈಕ್ವಲ್ ಸೈಡ್ಸ್ ಈಸ್ ಕಾಲ್ಡ್ ಸ್ಕೇಲಿನ್ ಟ್ರಯಾಂಗಲ್. ಎಲ್ಲ ಸೈಡ್ಸು ಅನ್ಈಕ್ವಲ್ ಇರುತ್ತೆ, ಅದನ್ನು ನಾವು ಸ್ಕೇಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆನಾ. ಸೊ ಈ ಥರ, ಸೊ ಇಲ್ಲಿ 6 ಸೆಂಟಿಮೀಟ್ರ್ ಇದ್ದರೆ ಇಲ್ಲಿ 4 ಸೆಂಟಿಮೀಟ್ರ್ ಇರುತ್ತೆ, ಇಲ್ಲಿ 8 ಸೆಂಟಿಮೀಟ್ರ್ ಇರುತ್ತೆ. ಸೊ ಡಿಫ್ರೆಂಟ್ ಮೆಷರ್ಮೆಂಟ್ ಇರುತ್ತೆ, ಇದನ್ನು ನಾವು ಸ್ಕೇಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಹಾಗಾದರೆ ಅಕಾರ್ಡಿಂಗ್ ಟು ಸೈಡ್ಸು ಟ್ರಯಾಂಗಲನ್ನು 3 ಟೈಪ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಒನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಅನದರ್ ಐಸೋಸೆಲೆಸ್ ಟ್ರಯಾಂಗಲ್, ಇನ್ನೊಂದು ಸ್ಕೇಲಿನ್ ಟ್ರಯಾಂಗಲ್, ಹೌದಲ್ವಾ. ಸೊ ಈಕ್ವಿ ಅಂತ ಇದ್ದರೆ ಸೊ ಎಲ್ಲ ಸೈಡ್ಸು ಈಕ್ವಲ್, ಐಸೋಸೆಲೆಸ್ ಅಂದರೆ 2 ಸೈಡ್ಸ್ ಆರ್ ಈಕ್ವಲ್. ಸೊ ಸ್ಕೇಲಿನ್ ಅಂದರೆ ಡಿಫ್ರೆಂಟ್ ಸ್ಕೇಲನ್ನು ನಾವು ತಗೋಬೇಕು. ಓಕೆನಾ. ಎಲ್ಲ ಸೈಡ್ಸು ಡಿಫ್ರೆಂಟ್ ಇರುತ್ತೆ, ಇದನ್ನು ನಾವು ಸ್ಕೇಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಆ್ಯಂಗಲ್ಸ್. ಸೊ ಅಕಾರ್ಡಿಂಗ್ ಟು ಆ್ಯಂಗಲ್ಸ್ ಟ್ರಯಾಂಗಲನ್ನು ಸಹ ಡಿವೈಡ್ ಮಾಡಿದ್ದಾರೆ. ಫಸ್ಟ್ acute angle triangle. Acute angled triangle. Acute angle triangle. ಸೊ ಇಲ್ಲಿ ಅಕ್ಯೂಟ್ ಅಂದರೆ ಲೆಸ್ ದೆನ್ 90 ಡಿಗ್ರಿ, ಹೌದಲ್ವಾ. ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು? ಸೊ ಮೋರ್ ದೆನ್ 0 ಡಿಗ್ರಿ, ಲೆಸ್ ದೆನ್ 90 ಡಿಗ್ರಿ, ಹೌದಲ್ವಾ. ಓಕೆನಾ. ಮೋರ್ ದೆನ್ 0 ಡಿಗ್ರಿ, ಲೆಸ್ ದೆನ್ 90 ಡಿಗ್ರಿ ಅಂದರೆ 90 ಡಿಗ್ರಿ ಒಳಗೆ ಮೆಷರ್ಮೆಂಟ್ ಇರುತ್ತೆ. ಸೊ ಇಲ್ಲಿ ಟ್ರಯಾಂಗಲ್ ಇರುತ್ತೆ, ಹೌದಲ್ವಾ. ಸೊ ಈ ಟ್ರಯಾಂಗಲ್ನ ಎಲ್ಲ ಸೈಡ್ಸು ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಈ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ ದ 3 ಆ್ಯಂಗಲ್ಸ್ ಆರ್ ಸೈಡ್ಸ್ ಅಲ್ಲ ಆ್ಯಂಗಲ್ಸ್, ಹೌದಲ್ವಾ. ಸೊ ಈ ಟ್ರಯಾಂಗಲಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆ, ಹೌದಲ್ವಾ. ಸೊ ಇದನ್ನು ನಾವು ಸೈಡ್ಸ್ ಅಂತ ಕರಿತೀವಿ, ಹೌದಲ್ವಾ. ಸೊ 2 ಸೈಡ್ಸ್ ಒಂದೇ ಪಾಯಿಂಟಲ್ಲಿ ಮೀಟ್ ಆದಾಗ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಹೌದಲ್ವಾ. ಸೊ ಇದನ್ನು ನಾವು ಆ್ಯಂಗಲ್. ಸೊ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 3 ಆ್ಯಂಗಲ್ಸು ಸಹ ಏನಿರುತ್ತೆ, ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಸೊ ಇದನ್ನು ನಾವು ಈ ಥರ ಟ್ರಯಾಂಗಲ್ಗೆ ನಾವು ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಏನಂತ ಕರಿತೀವಿ, ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಓಕೆನಾ. ಎಲ್ಲ ಆ್ಯಂಗಲ್ಸು ಅಕ್ಯೂಟ್ ಆಗಿರುತ್ತೆ. ಎ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ ದ 3 ಆ್ಯಂಗಲ್ಸ್ acute is called acute angle triangle. Second one, obtuse angle triangle. Obtuse angle triangle. Obtuse angle triangle. So ಇಲ್ಲಿ obtuse angle triangle ಅಂದರೆ ಟ್ರಯಾಂಗಲಲ್ಲಿ 3 ಸೈಡ್ಸ್ ಇರುತ್ತೆ, ಹೌದಲ್ವಾ. ಸೊ 3 ಸೈಡ್ಸಲ್ಲಿ 1 ಸೈಡ್ ಅಕ್ಯೂಟ್ ಆಗಿರುತ್ತೆ. ಟ್ರಯಾಂಗಲಲ್ಲಿ 3 ಸೈಡ್ಸಲ್ಲಿ 1 ಸೈಡ್ ಏನಾಗಿರುತ್ತೆ, ಅಕ್ಯೂಟ್ ಆಗಿರುತ್ತೆ. ಓಕೆನಾ. ಒಂದು ಸೈಡು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಟ್ರಯಾಂಗಲಲ್ಲಿ 1 ಸೈಡ್ ಅಬ್ಟ್ಯೂಸ್ ಆಗಿರುತ್ತೆ, ಇನ್ನು 2 ಸೈಡ್ಸ್ ಏನಾಗಿರುತ್ತೆ, ಅಕ್ಯೂಟ್ ಆ್ಯಂಗಲ್ಡ್ ಆಗಿರುತ್ತೆ. ಏನು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಎ ಟ್ರಯಾಂಗಲ್ ವಿತ್ 1 ಅಬ್ಟ್ಯೂಸ್ ಆ್ಯಂಗಲ್ ಈಸ್ ಕಾಲ್ಡ್ ಅಬ್ಟ್ಯೂಸ್ ಆ್ಯಂಗಲ್. ಅಂದರೆ ಅಬ್ಟ್ಯೂಸ್ ಆ್ಯಂಗಲ್ಡ್ ಅಂದರೆ ಏನು? ಸೊ ಮೋರ್ ದೆನ್ 90 ಡಿಗ್ರಿ, ಸೊ ಲೆಸ್ ದೆನ್ 180 ಡಿಗ್ರಿ, ಹೌದಲ್ವಾ.
ಮೋರ್ ದೆನ್ 90 ಡಿಗ್ರಿ ಇರಬೇಕು, ಲೆಸ್ ದೆನ್ 180 ಡಿಗ್ರಿ ಇರಬೇಕು. ಸೊ ಇದನ್ನು ನಾವೇನಂತ ಕರಿತೀವಿ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ನೆನಪಿರಲಿ, ಅಕ್ಯೂಟ್ ಆ್ಯಂಗಲಲ್ಲಿ ಎಲ್ಲ 3 ಆ್ಯಂಗಲ್ಸು ಸಹ ಅಕ್ಯೂಟ್ ಆಗಿರುತ್ತೆ, ಲೆಸ್ ದೆನ್ 90 ಇರುತ್ತೆ. ಬಟ್ ಅಬ್ಟ್ಯೂಸ್ ಆ್ಯಂಗಲಲ್ಲಿ ಒನ್ಸ್ ಆ್ಯಂಗಲ್ ಮಾತ್ರ ಅಬ್ಟ್ಯೂಸ್ ಆಗಿರುತ್ತೆ, ರಿಮೈನಿಂಗ್ 2 ಆ್ಯಂಗಲ್ಸ್ ಅಕ್ಯೂಟ್ ಆಗಿರುತ್ತೆ. ಇಂಥ ಟ್ರಯಾಂಗಲ್ಗೆ ನಾವು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ 30 ಡಿಗ್ರಿ ಇದೆ, ಸೊ 114 ಡಿಗ್ರಿ ಇದೆ, ಸೊ ಇಲ್ಲಿ 36 ಡಿಗ್ರಿ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಸೊ ನೀವು ಯಾವುದೇ ಟ್ರಯಾಂಗಲ್ ತೊಗೊಳ್ರಿ, ಸೊ ಅದರ ಆ್ಯಂಗಲ್ಸನ್ನು ನೀವು ಆ್ಯಡ್ ಮಾಡಿದಾಗ ಟ್ರಯಾಂಗಲ್ಗೆ ಆ್ಯಕ್ಚುಲಿಗೆ 3 ಆ್ಯಂಗಲ್ ಇರುತ್ತೆ ಟ್ರಯಾಂಗಲಲ್ಲಿ, ಹೌದಲ್ವಾ? ಸೊ ಯಾವುದೇ ಟ್ರಯಾಂಗಲ್ನ 3 ಆ್ಯಂಗಲ್ಸನ್ನ ನೀವು ಆ್ಯಡ್ ಮಾಡಿದಾಗ ಸೊ ಅದು ಆನ್ಸರ್ 180 ಡಿಗ್ರಿ ಬರಲೇಬೇಕು. ಅದಕ್ಕಿಂತ ಕಮ್ಮಿ ಬರಬಾರ್ದು, ಅದಕ್ಕಿಂತ ಗ್ರೇಟರು ಸಹ ಬರಬಾರ್ದು. ಓಕೆನಾ? ಸೊ ಹಾಗಾದರೆ ಸೊ ಇಲ್ಲಿ ಒಂದು ಆ್ಯಂಗಲ್ ಅಬ್ಟ್ಯೂಸ್, ಹೌದಲ್ವಾ? ಇನ್ನು ರಿಮೈನಿಂಗ್ ಆ್ಯಂಗಲ್ಸ್ ಅಕ್ಯೂಟ್ ಆಗಿರುತ್ತೆ, ಹೌದಲ್ವಾ? 36 30 ಡಿಗ್ರಿ. ಓಕೆನಾ? ಸೊ ಇಲ್ಲಿ ಏನು 6 3 + 3 6 + 1 7 176. ಬಟ್ ಎಲ್ಲ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರಬೇಕು? ಸೊ ಎಷ್ಟು ಬರಬೇಕು? 180 ಡಿಗ್ರಿ ಅಂದರೆ ಸೊ ಇಲ್ಲಿ 4, ಓಕೆನಾ? 6 + 4 10 ಕ್ಯಾರಿ 1, ಸೊ 8 180 ಡಿಗ್ರಿ ಆಗುತ್ತೆ. ಓಕೆನಾ? ನೆನಪಿರಲಿ, ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಅಕ್ಯೂಟ್ ಆ್ಯಂಗಲಲ್ಲಿ 3 ಆ್ಯಂಗಲ್ಸು ಸಹ ಏನು ಅಕ್ಯೂಟ್ ಆ್ಯಂಗಲ್ ಇರುತ್ತೆ. ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಸೊ 1 ಆ್ಯಂಗಲ್ ಅಬ್ಟ್ಯೂಸ್ ಆಗಿರುತ್ತೆ, ರಿಮೈನಿಂಗ್ 2 ಆ್ಯಂಗಲ್ಸು ಅಕ್ಯೂಟ್ ಆಗಿರುತ್ತೆ. ಓಕೆನಾ? ಸೊ ಯಾವುದೇ ಟ್ರಯಾಂಗಲ್ ಆಗಿರಲಿ, ಆ ಟ್ರಯಾಂಗಲ್ನ ಸೊ ಆ್ಯಂಗಲ್ಸನ್ನ 3 ಆ್ಯಂಗಲ್ಸನ್ನ ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಓಕೆನಾ? ನೆಕ್ಸ್ಟು ಟ್ರಯಾಂಗಲ್, ಥರ್ಡ್ ಒನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ಇಲ್ಲೇ ಮೀನಿಂಗ್ ಇದೆ, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂದರೆ ಸೊ ಟ್ರಯಾಂಗಲ್, ಹೌದಲ್ವಾ? ಸೊ ಅದರಲ್ಲಿ ಒಂದು ಸೈಡ್ 90 ಡಿಗ್ರಿ ಆಗಿರುತ್ತೆ, ಹೌದಲ್ವಾ? ಸೊ ಎಲ್ ಶೇಪಲ್ಲಿ ಬಂದರೆ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಹೌದಲ್ವಾ? ಸೊ ಏನು? ಸೊ ಎ ಟ್ರಯಾಂಗಲ್ ವಿತ್ ಎ ರೈಟ್ ಆ್ಯಂಗಲ್ ಈಸ್ ಕಾಲ್ಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆರ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್, ಹೌದಲ್ವಾ? ಸೊ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ 90 ಡಿಗ್ರಿ ಫಾರ್ಮ್ ಆಗಿರುತ್ತೆ, ಇನ್ನು ರಿಮೈನಿಂಗ್ 2 ಆ್ಯಂಗಲ್ಸು ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಓಕೆನಾ? ಓಕೆ, ಇದನ್ನು ನಾವು ಅಕಾರ್ಡಿಂಗ್ ಟು ಆ್ಯಂಗಲ್ಸ್ ಟ್ರಯಾಂಗಲನ್ನು 3 ಟೈಪ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್, ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಆ್ಯಕ್ಚುಲಿ ಆ್ಯಂಗಲಲ್ಲಿ 3 ಟೈಪ್ಸ್ ಇದೆ, ಅಕ್ಯೂಟ್ ಆ್ಯಂಗಲ್, ಅಬ್ಟ್ಯೂಸ್ ಆ್ಯಂಗಲ್, ರೈಟ್ ಆ್ಯಂಗಲ್, ಹೌದಲ್ವಾ? ಸೊ ಟ್ರಯಾಂಗಲಲ್ಲಿಯೂ 3 ಟೈಪ್ಸ್ ಇದೆ. ಸೊ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್, ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಟ್ರಯಾಂಗಲ್ಗೆ ಎಲ್ಲ ಒಂದು ಟ್ರಯಾಂಗಲಲ್ಲಿ ಎಲ್ಲ ಆ್ಯಂಗಲ್ಸ್ ಅಕ್ಯೂಟ್ ಆಗಿರುತ್ತೆ, ಅದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಒಂದು ಆ್ಯಂಗಲ್ ಅಬ್ಟ್ಯೂಸ್ ಆಗಿರಬೇಕು, ರಿಮೈನಿಂಗ್ 2 ಆ್ಯಂಗಲ್ಸ್ ಅಕ್ಯೂಟ್ ಆಗಿರಬೇಕು. ರೈಟ್ ಆ್ಯಂಗಲ್ ಅಂದರೆ ಒಂದು ಆ್ಯಂಗಲ್ ರೈಟ್ ಆ್ಯಂಗಲ್ ಆಗಿರಬೇಕು, ರಿಮೈನಿಂಗ್ 2 ಆ್ಯಂಗಲ್ಸ್ ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಸೊ ಓಕೆನಾ? ಸೊ ಇದ್ರ ರಿಲೇಟೆಡ್ ಎಕ್ಸಸೈಸ್ 6.7 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಕ್ಲಾಸಿಫೈ ದ ಫಾಲೋವಿಂಗ್ ಟ್ರಯಾಂಗಲ್ಸ್ ಆರ್ ಈಕ್ವಿಲ್ಯಾಟ್ರಲ್, ಐಸೋಸೆಲೆಸ್ ಆರ್ ಸ್ಕೇಲಿನ್, ಹೌದಲ್ವಾ? ಸೊ ಮೆಷರ್ಮೆಂಟನ್ನು ನೋಡಿ ಯಾವ ಟ್ರಯಾಂಗಲ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಎ ಪ್ರಾಬ್ಲಮ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಎ ಬಿ ಸಿ. ಸೊ ಇಲ್ಲಿ 3 ಸೈಡ್ಸ್ ಇದೆ, 3 ಸೈಡ್ಸು ಈಕ್ವಲ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಇದು ಏನು, ಯಾವ ಟ್ರಯಾಂಗಲ್ ಆಗುತ್ತೆ? ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಓಕೆನಾ? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಿ ಪ್ರಾಬ್ಲಮ್, ಟ್ರಯಾಂಗಲ್ ಎಕ್ಸ್ ವೈ ಝೆಡ್, ಹೌದಲ್ವಾ? ಸೊ 4 ಸೆಂಟಿಮೀಟರ್ 4 ಸೆಂಟಿಮೀಟರ್, ಸೊ 3 ಸೆಂಟಿಮೀಟರ್. ಸೊ ಇಲ್ಲಿ 2 ಸೈಡ್ಸ್ ಈಕ್ವಲ್ ಇದೆ, ಹೌದಲ್ವಾ? ಸೊ 2 ಸೈಡ್ಸ್ ಈಕ್ವಲ್ ಇದೆ, 1 ಸೈಡ್ ಡಿಫ್ರೆಂಟ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಇದು ಯಾವುದು ಟ್ರಯಾಂಗಲ್ ಆಗುತ್ತೆ? ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್. ಸೊ ನೆಕ್ಸ್ಟ್ ಸಿ ಪ್ರಾಬ್ಲಮ್. ಸೊ ಈ ಥರ ಟ್ರಯಾಂಗಲ್ ಇದೆ, 4 ಸೆಂಟಿಮೀಟರ್
5 ಸೆಂಟಿಮೀಟರ್ 2 ಸೆಂಟಿಮೀಟರ್. ಸೊ ಇಲ್ಲಿ ಮೆಷರ್ಮೆಂಟ್ ನೋಡ್ರಿ, ಇಲ್ಲಿ 4 ಇದೆ, 2 ಇದೆ, 5 ಇದೆ. ಸೊ ಎಲ್ಲ ಮೆಷರ್ಮೆಂಟ್ ಏನಿದೆ ಡಿಫ್ರೆಂಟ್ ಇದೆ. ಸೊ ಹಾಗಾದರೆ ಡಿಫ್ರೆಂಟು ಮೆಷರ್ಮೆಂಟ್ ಇದ್ದರೆ ಎಲ್ಲ ಸೈಡ್ಸ್ ಮೆಷರ್ಮೆಂಟ್ ಡಿಫ್ರೆಂಟ್ ಇದೆ, ಅದನ್ನು ಸ್ಕೇಲಿಂಗ್ ಟ್ರಯಾಂಗಲ್ ಅಂತ ಕರೀತೀವಿ. ಸ್ಕೇಲಿಂಗ್ ಟ್ರಯಾಂಗಲ್. ಓಕೆ, ಸೊ ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವೇ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಸೆಕೆಂಡ್ ಮೇನ್, ಕ್ಲಾಸಿಫೈ ದ ಫಾಲೋವಿಂಗ್ ಟ್ರಯಾಂಗಲ್ಸ್ ಇಂಟು ಅಕ್ಯೂಟ್ ಆ್ಯಂಗಲ್, ಅಪ್ಟ್ಯೂಸ್, ಅಕ್ಯೂಟ್, ಅಪ್ಟ್ಯೂಸ್ ಆ್ಯಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಸೊ ಅದನ್ನು ನೋಡಿ ಯಾವ ಟ್ರಯಾಂಗಲ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಈ ಥರ ಟ್ರಯಾಂಗಲ್ ಇದೆ. ಸೊ 55 ಡಿಗ್ರಿ, 75 ಡಿಗ್ರಿ, ಸೊ 50 ಡಿಗ್ರಿ, ಹೌದಲ್ವಾ. ಸೊ ಎಲ್ಲ ಮೆಷರ್ಮೆಂಟ್ ಏನಿದೆ ಲೆಸ್ ದೆನ್ 90 ಡಿಗ್ರಿ ಇದೆ, ಅಂದರೆ ಎಲ್ಲ ಆ್ಯಂಗಲ್ಸು ಅಕ್ಯೂಟ್ ಆ್ಯಂಗಲ್ ಇದೆ. ಸೊ ಇದು ಯಾವುದು ಆ್ಯಂಗಲ್ ಆಗುತ್ತೆ, ಯಾವುದು ಟ್ರಯಾಂಗಲ್ ಆಗುತ್ತೆ? ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್, ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್, ಹೌದಲ್ವಾ. ಸೊ ಹಾಗೆ ಬಿ ಪ್ರಾಬ್ಲಮ್. ಸೊ ಈ ಥರ ಆ್ಯಂಗಲ್ ಇದೆ, ಟ್ರಯಾಂಗಲ್ ಇದೆ, ಹೌದಲ್ವಾ. ಸೊ ಇಲ್ಲಿ ಏನು, ಸೊ ಇಲ್ಲಿ ಎಕ್ಸ್ ವೈ ಝೆಡ್, ಹೌದಲ್ವಾ. ಈ ಥರ 90 ಡಿಗ್ರಿ ಇದೆ. ಸೊ ಇಲ್ಲಿ 45 ಡಿಗ್ರಿ, ಸೊ ನೆಕ್ಸ್ಟ್ ಇಲ್ಲಿ 45 ಡಿಗ್ರಿ ಇದೆ, ಹೌದಲ್ವಾ. ಸೊ ಏನು ಇಲ್ಲಿ 90 ಡಿಗ್ರಿ ಅಂತ ಇದೆ, ಆ್ಯಕ್ಚುಲಿ ಟ್ರಯಾಂಗಲಲ್ಲಿ 90 ಡಿಗ್ರಿ ಮೆನ್ಷನ್ ಮಾಡಿರಲ್ಲ. ಸೊ ಈ ಥರ ಇರುತ್ತೆ, ಈ ಥರ ಇದ್ದರೆ 90 ಡಿಗ್ರಿ ಅಂತೇಳಿ, ಹೌದಲ್ವಾ. ಇದು 90 ಡಿಗ್ರಿ ಅಂದರೆ ರೈಟ್ ಆ್ಯಂಗಲ್, ಹೌದಲ್ವಾ. ಸೊ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ನೆಕ್ಸ್ಟು ಸಿ ಪ್ರಾಬ್ಲಮ್. ಸೊ ಈ ಥರ 3 ಸೈಡ್ಸ್ ಇರೋ ಟ್ರಯಾಂಗಲ್ ಇದೆ, ಪಿ ಕ್ಯೂ ಆರ್. ಸೊ 105 ಡಿಗ್ರಿ, ಸೊ ಇಲ್ಲಿ 50 ಡಿಗ್ರಿ ಇದೆ, ಸೊ ಇಲ್ಲಿ 25 ಡಿಗ್ರಿ ಇದೆ, ಹೌದಲ್ವಾ. ಸೊ ಇಲ್ಲಿ 25, 25, 50, 25, 25, 25 ಮತ್ತು 50 ಡಿಗ್ರಿ ಏನಿದೆ ಅಕ್ಯೂಟ್ ಆ್ಯಂಗಲ್ ಇದೆ. ಸೊ ಹೌದಲ್ವಾ. 105 ಮೋರ್ ದೆನ್ 90 ಡಿಗ್ರಿ ಇದೆ, ಅಪ್ಟ್ಯೂಸ್ ಆ್ಯಂಗಲ್ ಇದೆ. ಸೊ ಹಾಗಾದರೆ ಯಾವ ಟ್ರಯಾಂಗಲ್ ಆಗುತ್ತೆ ಇದು? ಅಪ್ಟ್ಯೂಸ್ ಆ್ಯಂಗಲ್ಡ್ ಟ್ರಯಾಂಗಲ್, ಅಪ್ಟ್ಯೂಸ್ ಆ್ಯಂಗಲ್ಡ್ ಟ್ರಯಾಂಗಲ್. ಓಕೆ. ಸೊ ಇವತ್ತು ಏನು ಈಗ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಕ್ವಾಡ್ರಿಲ್ಯಾಟರಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ಕ್ವಾಡ್ರಿಲ್ಯಾಟರಲ್ ಈಸ್ ಎ ಕ್ಲೋಸ್ಡ್ ಫಿಗರ್ ಮೇಡ್ ಅಪ್ ಆಫ್ 4 ಲೈನ್ ಸೆಗ್ಮೆಂಟ್ಸ್. ಸೊ ಏನು ಕ್ವಾಡ್ರಿಲ್ಯಾಟರಲ್, ಕ್ವಾಡ್ರಿಲ್ಯಾಟರಲ್. ಓಕೆ. ಸೊ ಏನು ಕ್ವಾಡ್ರಿಲ್ಯಾಟರಲ್ ಈಸ್ ಎ ಕ್ಲೋಸ್ಡ್ ಫಿಗರ್ ಮೇಡ್ ಅಪ್ ಆಫ್ 4 ಲೈನ್ ಸೆಗ್ಮೆಂಟ್. 4 ಲೈನ್ ಸೆಗ್ಮೆಂಟ್ಸಿಂದ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಸೊ ಈ ಥರ 4 ಲೈನ್ಸ್ ಇದ್ರೆ ಇದು ಕ್ವಾಡ್ರಿಲ್ಯಾಟರಲ್. 1 2 3 4. ಓಕೆನಾ. ಒಟ್ಟು ಟೋಟಲಿ 4 ಲೈನ್ಸ್ ಇದ್ರೆ ಅದನ್ನು ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿರುತ್ತೆ ಮತ್ತು ಅದು ಕ್ಲೋಸ್ಡ್ ಫಿಗರ್ ಆಗಿರುತ್ತೆ. ಸೊ ಅದನ್ನು ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಸೊ ಈ ಕ್ವಾಡ್ರಿಲ್ಯಾಟರಲ್ಲಿ ತುಂಬ ಟೈಪ್ಸ್ ಇದೆ. ಓಕೆನಾ. ಸೊ ಫಸ್ಟ್ ಒನ್ ಏನಪ್ಪ ಅಂದರೆ, ಸೊ ಒಂದು ಕ್ವಾಡ್ರಿಲ್ಯಾಟರಲ್ ಎಕ್ಸಾಂಪಲ್ ತೊಗೊಳೋಣ. ಸೊ ಕ್ವಾಡ್ರಿಲ್ಯಾಟರಲ್ಲಿ ಎಷ್ಟು ಸೈಡ್ಸ್ ಇದೆ? ಸೊ 4 ಸೈಡ್ಸ್ ಇದೆ, ಎ ಬಿ ಸಿ ಡಿ. ಓಕೆ. ನೇಮಿಂಗ್ ಮಾಡುವಾಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೇಮಿಂಗ್ ಮಾಡಿರಿ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೇಮಿಂಗ್ ಮಾಡ್ಬೋದು. ಎ ಬಿ ಆದಮೇಲೆ ಸಿ ಡಿ ಈ ಥರ ಆದರೂ ನೇಮ್ ಮಾಡಿರಿ, ಅಥವಾ ಎ ಬಿ ಸಿ ಡಿ ಅಂತ ಈ ಥರ ಆದರೂ ನೇಮ್ ಮಾಡಬೇಕು. ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ನೇಮಿಂಗ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಕ್ವಾಡ್ರಿಲ್ಯಾಟರಲ್ಲಿ ಸೊ ಸೈಡ್ಸು 4 ಇರುತ್ತೆ. ಓಕೆನಾ. ವರ್ಟಿಸೀಸು 4 ಇರುತ್ತೆ. ಸೊ ಆ್ಯಂಗಲ್ಸು ಸಹ 4 ಇರುತ್ತೆ. ಓಕೆನಾ. ಸೊ ಏನು ಸೈಡ್ಸು ಕ್ವಾಡ್ರಿಲ್ಯಾಟರಲ್ಲಿ ವರ್ಟಿಸೀಸು ಏನು 4 ಇರುತ್ತೆ, ಸೈಡ್ಸು 1 2 3 4 ಇರುತ್ತೆ. ಓಕೆನಾ. ಸೊ ಅದೇ ಥರ ಆ್ಯಂಗಲ್ಸು ಸಹ 4 ಆ್ಯಂಗಲ್ಸ್ ಫಾರ್ಮ್ ಆಗಿರುತ್ತೆ. ಓಕೆನಾ. ಸೊ ಕ್ವಾಡ್ರಿಲ್ಯಾಟರಲ್ ಅಂದರೆ ಕ್ಲೋಸ್ಡ್ ಫಿಗರ್ ವಿಚ್ ಈಸ್ ಮೇಡ್ ಅಪ್ ಆಫ್ ಎ 4 ಲೈನ್ ಸೆಗ್ಮೆಂಟ್. 4 ಲೈನ್ ಸೆಗ್ಮೆಂಟ್ ಇದ್ರೆ ಅದು ಕ್ವಾಡ್ರಿಲ್ಯಾಟರಲ್ ಆಗುತ್ತೆ. 3 ಲೈನ್ ಸೆಗ್ಮೆಂಟ್ ಇದ್ರೆ ಅದು ಟ್ರಯಾಂಗಲ್ ಆಗುತ್ತೆ. ಓಕೆನಾ. ಸೊ ಅದೇ ಥರ 5 ಲೈನ್ ಸೆಗ್ಮೆಂಟ್ ಇದ್ರೆ ಪೆಂಟಾಗನ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಇಲ್ಲಿ ಕ್ವಾಡ್ರಿಲ್ಯಾಟರಲ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಿದ್ದೀರಾ. ಓಕೆನಾ. ಸೊ ಈಗ
ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್. ಸೊ ಕ್ವಾಡ್ರಿಲ್ಯಾಟರಲ್ಸಲ್ಲಿ ಟೈಪ್ ಇದೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಕ್ವಾಡ್ರಿಲ್ಯಾಟರಲ್ಲಿ 2 ಡಯಾಗನಲ್ಸ್ ಇದೆ. ಸೊ ಇದೊಂದು ಡಯಾಗನಲ್, ಸೊ ಇದೊಂದು ಡಯಾಗನಲ್. ಓಕೆನಾ. ಸೊ ಏನು ಕ್ವಾಡ್ರಿಲ್ಯಾಟರಲ್ಲಿ ಏನು 2 ಡಯಾಗನಲ್ಸ್ ಇದೆ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಇಷ್ಟೇ ನಾವು ಕೌಂಟಿಗೆ ತೊಗೊಂಡಾಗ, ಈ ಒಂದು ಡಯಾಗನಲನ್ನು ನಾವು ಕೌಂಟಿಗೆ ತೊಗೊಂಡಾಗ ಸೊ ಏನು ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಹೌದಲ್ವಾ. ಸೊ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಹಾಗಾದರೆ ಟ್ರಯಾಂಗಲ್ನ 3 ಸೈಡ್ಸನ್ನು ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ, ಹೌದಲ್ವಾ. ಸೊ ಹಾಗಾದರೆ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಯಿತು, ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಯಿತು ಅಂದರೆ ಸೊ 2 ಟ್ರಯಾಂಗಲ್ಸನ್ನು ಆ್ಯಡ್ ಮಾಡಿದಾಗ ಮೆಷರ್ಮೆಂಟ್ ಎಷ್ಟು ಬರುತ್ತೆ. ಸೊ 360 ಡಿಗ್ರಿ. ಸೊ ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಎ ಸಮ್ ಆಫ್ ದ 4 ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ 360 ಡಿಗ್ರಿ. ಕ್ವಾಡ್ರಿಲ್ಯಾಟರಲ್ನ 4 ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ಅದ್ರ ಮೆಷರ್ಮೆಂಟ್ 360 ಡಿಗ್ರಿ ಬರುತ್ತೆ. 360ಗಿಂತ ಕಮ್ಮಿ ಬರಲ್ಲ, 360ಗಿಂತ ಜಾಸ್ತಿ ಬರಲ್ಲ. ಸೊ ಕ್ವಾಡ್ರಿಲ್ಯಾಟರಲ್ನ 4 ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ಮೆಷರ್ಮೆಂಟ್ 360 ಡಿಗ್ರಿ ಬರುತ್ತೆ. ಸೊ ಈಗ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್. ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್. ಸೊ ಕ್ವಾಡ್ರಿಲ್ಯಾಟರಲ್ನ ಟೈಪ್ಸು, ಫಸ್ಟ್ ಒನ್ ಸ್ಕ್ವೇರ್. ಫಸ್ಟ್ ಒನ್ ಏನು ಸ್ಕ್ವೇರ್, ಓಕೆನಾ. ಸೊ ಇದು ಸ್ಕ್ವೇರ್. ಈ ಸ್ಕ್ವೇರಲ್ಲಿ ಎಲ್ಲ ಸೈಡ್ಸ್ ಏನಿರುತ್ತೆ ಈಕ್ವಲ್ ಇರುತ್ತೆ. ಫಸ್ಟ್ ಪಾಯಿಂಟ್ ಏನು, ಓಕೆ. ಸೊ ಸ್ಕ್ವೇರ್ ಈಸ್ ಎ ಟೈಪ್ ಆಫ್ ಕ್ವಾಡ್ರಿಲ್ಯಾಟರಲ್, ಹೌದಲ್ವಾ. ಸ್ಕ್ವೇರಿಗೆ ಏನು ಸ್ಕ್ವೇರಿಗೂ ಸಹ 4 ಸೈಡ್ಸ್ ಇರುತ್ತೆ. 1 2 3 4 ಸೈಡ್ಸ್ ಇರುತ್ತೆ. ಈ ಸ್ಕ್ವೇರ್ನ ಎಲ್ಲ ಸೈಡ್ಸ್ ಏನಿರುತ್ತೆ ಈಕ್ವಲ್ ಇರುತ್ತೆ, ಮತ್ತು ಎಲ್ಲ ಆ್ಯಂಗಲ್ಸು ಸಹ 90 ಡಿಗ್ರಿ ಇರುತ್ತೆ. ಸ್ಕ್ವೇರ್ನ ಎಲ್ಲ ಆ್ಯಂಗಲ್ಸು ಏನಿರುತ್ತೆ 90 ಡಿಗ್ರಿ ಇರುತ್ತೆ. ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇನ್ ಎ ಸ್ಕ್ವೇರ್. ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸ್ಕ್ವೇರ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ quadrilateral which is made up of a 4 line segment. Quadrilateral has 4 sides, okay na. All the sides are equal. So next all the angles are 90 degree. ಎಲ್ಲ angles 90 degree ಆಗಿರುತ್ತೆ, okay na. Next quadrilateral rectangle. So rectangle, ಹೌದಲ್ವಾ. So rectangle is a special type of quadrilateral which has 4 sides. rectangle ಅಲ್ಲಿಯೂ ಸಹ 4 sides ಇದೆ, ಹೌದಲ್ವಾ. ಬಟ್ ಇಲ್ಲಿ ಡಿಫ್ರೆಂಟ್ ಏನಿದೆಯಪ್ಪ ಅಂದರೆ ಸ್ಕ್ವೇರ್ಗೆ ಮತ್ತು ರೆಕ್ಟ್ಯಾಂಗಲ್ಗೆ ಡಿಫ್ರೆಂಟ್ ಏನಿದೆ ಅಂದರೆ, ಸೊ ಇನ್ ಎ ರೆಕ್ಟ್ಯಾಂಗಲ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ರೆಕ್ಟ್ಯಾಂಗಲಲ್ಲಿ ಏನು ಆಪೋಸಿಟ್ ಸೈಡ್ಸು ಈಕ್ವಲ್ ಇರುತ್ತೆ. ಸೊ ಇಲ್ಲಿ 6 ಸೆಂಟಿಮೀಟ್ರ್ ಇದೆ ಅಂದರೆ ಇದನ್ನು 6 ಸೆಂಟಿಮೀಟ್ರ್ ಇರುತ್ತೆ, ಇದು 3 ಸೆಂಟಿಮೀಟ್ರ್ ಇದೆ ಅಂದರೆ 3 ಸೆಂಟಿಮೀಟ್ರ್ ಇರುತ್ತೆ. ಹಾಗಾದರೆ ರೆಕ್ಟ್ಯಾಂಗಲಲ್ಲಿ ಆ್ಯಂಗಲ್ಲು ಸಹ 90 ಡಿಗ್ರಿ ಇರುತ್ತೆ. ರೆಕ್ಟ್ಯಾಂಗಲಲ್ಲಿ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಎಲ್ಲ ಆ್ಯಂಗಲ್ಸು 90 ಡಿಗ್ರಿ ಮೆಷರ್ಮೆಂಟ್ ಇರುತ್ತೆ, ಓಕೆನಾ. ನೆಕ್ಸ್ಟ್ ಕ್ವಾಡ್ರಿಲ್ಯಾಟರಲ್ ಪ್ಯಾರಲೆಲ್ಲೋಗ್ರಾಮ್. ಪ್ಯಾರಲೆಲ್ಲೋಗ್ರಾಮ್, ಓಕೆನಾ. ಸೊ ಪ್ಯಾರಲೆಲ್ಲೋಗ್ರಾಮು ಸಹ ಕ್ವಾಡ್ರಿಲ್ಯಾಟರಲ್. ಸೊ ಪ್ಯಾರಲೆಲ್ಲೋಗ್ರಾಮ್ನ ಸೈಡ್ಸು ಸಹ ಏನು 4 ಸೈಡ್ಸ್ ಇರುತ್ತೆ, ಓಕೆನಾ. ಅದನ್ನು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿರುತ್ತೆ, ಹೌದಲ್ವಾ. ಸೊ ಇದರಲ್ಲೂ ಸಹ ಏನು ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ಒಂದಕ್ಕೊಂದು ಆಪೋಸಿಟ್ ಸೈಡ್ಸ್ ಏನಿರುತ್ತೆ ಪ್ಯಾರಲಲ್ ಇರುತ್ತೆ. ಸೊ ಈ ಸೈಡ್ಗೆ ಪ್ಯಾರಲಲ್ ಇದೆ, ಈ ಸೈಡ್ಗೆ ಆಪೋಸಿಟ್ ಇರುತ್ತೆ. ಈ ಸೈಡ್ಸ್ ಒಂದಕ್ಕೊಂದು ಏನಿದೆ ಸೊ ಪ್ಯಾರಲಲ್ ಇದೆ ಮತ್ತು ಈಕ್ವಲ್ ಇರುತ್ತೆ, ಓಕೆನಾ. ಸೊ ಪ್ಯಾರಲೆಲ್ಲೋಗ್ರಾಮಲ್ಲಿ ಆಪೋಸಿಟ್ಸ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಆಪೋಸಿಟ್ ಆ್ಯಂಗಲ್ ಸೊ ಒಂದಕ್ಕೊಂದು ಈಕ್ವಲ್ ಇರುತ್ತೆ, ಓಕೆನಾ. ನೆಕ್ಸ್ಟು ರ್ಯಾಂಬಸ್. ನೆಕ್ಸ್ಟ್ ಕ್ವಾಡ್ರಿಲ್ಯಾಟರಲ್ ಯಾವುದು ರ್ಯಾಂಬಸ್. ಸೊ ಇದೂ ಸಹ ಕ್ವಾಡ್ರಿಲ್ಯಾಟರಲ್, ಬಟ್ ರ್ಯಾಂಬಸ್ ಪ್ಯಾರಲೆಲ್ಲೋಗ್ರಾಮ್ನ ಟೈಪ್, ಓಕೆ. ರ್ಯಾಂಬಸ್ ಅನ್ನೋದೇನು ಪ್ಯಾರಲೆಲ್ಲೋಗ್ರಾಮ್ ಹೂಸ್ ಸೈಡ್ಸ್ ಆರ್ ಈಕ್ವಲ್ ಈಸ್ ಕಾಲ್ಡ್ ರ್ಯಾಂಬಸ್. ಸೊ ಇದು ರ್ಯಾಂಬಸ್, ಓಕೆನಾ. ಇದಕ್ಕೂ 2 ಡಯಾಗನಲ್ಸ್ ಇರುತ್ತೆ. ಇಲ್ಲೂ ಸಹ ಏನಪ್ಪ ಅಂದರೆ ಸೊ ಲೈನ್ಸು ಇಂಟರ್ಸೆಕ್ಟಿಂಗ್ ಮತ್ತು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಇಲ್ಲೂ ಸಹ ಏನು 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ, ಓಕೆನಾ, ರ್ಯಾಂಬಸ್ಸಲ್ಲಿ, ಓಕೆನಾ. ಸೊ ರ್ಯಾಂಬಸ್ ಏನು ಸ್ಪೆಷಲ್ ಟೈಪ್ ಆಫ್ ಪ್ಯಾರಲೆಲ್ಲೋಗ್ರಾಮ್, ಓಕೆನಾ. ಇಲ್ಲಿ 4 ಸೈಡ್ಸ್ ಆರ್ ಈಕ್ವಲ್. ಒಂದಕ್ಕೊಂದು ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ, ಓಕೆನಾ. ಸೊ ಇಲ್ಲೂ ಸಹ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ, ಹೌದಲ್ವಾ, 90 ಡಿಗ್ರಿ ಇರುತ್ತೆ. ನೆಕ್ಸ್ಟು ಒನ್ ಮೋರ್ ಕ್ವಾಡ್ರಿಲ್ಯಾಟರಲ್, ದಟ್ ಈಸ್ ಟ್ರಪೀಸಿಯಮ್. ಏನು ಟ್ರೆಪೀಸಿಯಮ್. ಸೊ ಟ್ರೆಪೀಸಿಯಮಲ್ಲೂ ಸಹ 4 ಸೈಡ್ಸ್ ಈಕ್ವಲ್ ಇರುತ್ತೆ,
ಬಟ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಸ್, ಸೊ ಈ ಸೈಡ್ ಅಂದರೆ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್, ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಏನು ಪ್ಯಾರಲಲ್ ಇರುತ್ತೆ. ಸೊ ಇಲ್ಲಿ ಡಿ ಇ ಎಫ್ ಜಿ ಅಂತ ನೇಮ್ ಕೊಟ್ಟರೆ, ಸೊ ಇಲ್ಲಿ ಡಿ ಇ ಈಸ್ ಪ್ಯಾರಲಲ್ ಟು ಎಫ್ ಜಿ. ಸೊ ಈ ಸೈಡು ಏನು ಪ್ಯಾರಲಲ್ ಇರುತ್ತೆ. ಓಕೆನಾ? ಸೊ ಟ್ರೆಪೀಸಿಯಮ್ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್ ಹೂಸ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಸ್ ಒಂದಕ್ಕೊಂದು ಪ್ಯಾರಲಲ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇದ್ರ ರಿಲೇಟೆಡ್ ಎಕ್ಸಸೈಸ್ 6.8 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಕಂಪ್ಲೀಟ್ ದಿಸ್ ಟೇಬಲ್ ಅಂತ ಇದೆ. ಸೊ ಏನಿದೆ, ಫಸ್ಟ್ ಶೇಪ್ ಕೊಟ್ಟಿದ್ದಾರೆ, ನೇಮ್ ಕೊಟ್ಟಿದ್ದಾರೆ, ಸೊ ಆ್ಯಂಗಲ್ಸ್ ಕೊಟ್ಟಿದ್ದಾರೆ, ಸೈಡ್ಸ್ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಫಸ್ಟ್ ಸ್ಕ್ವೇರ್ ಅಂತ ಇದೆ, ಆಲ್ ಆ್ಯಂಗಲ್ಸ್ ಆರ್ ರೈಟ್ ಆ್ಯಂಗಲ್ಸ್. ನೆಕ್ಸ್ಟ್ ಸೈಡ್ಸ್ ಕಾಲಮ್ ನೋಡಿದ್ರೆ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕು, ಇದರ ರಿಲೇಟೆಡ್ ಆನ್ಸರು ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೌದಲ್ವ, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿದೆ. ಸೊ ಅಲ್ಲಿಂದ ಸರ್ಚ್ ಮಾಡಿ, ಸೊ ನೀವೇ ಸ್ಟಡಿ ಮಾಡಿ ಏನು ಮಾಡಬೇಕು, ಇಲ್ಲಿ ಆನ್ಸರನ್ನು ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ರ್ಯಾಂಬಸ್ ಆ್ಯಂಡ್ ಪ್ಯಾರಲೋಗ್ರಾಮ್? ಹೌದಲ್ವಾ? ಸೊ ರ್ಯಾಂಬಸ್ ಮತ್ತು ಪ್ಯಾರಲೋಗ್ರಾಮಲ್ಲಿ ಏನು ಡಿಫ್ರೆನ್ಸ್ ಇದೆ? ಸೊ ರ್ಯಾಂಬಸಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ರ್ಯಾಂಬಸಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಹೌದಲ್ವಾ? ಸೊ ಪ್ಯಾರಲೋಗ್ರಾಮಲ್ಲೂ ಸಹ 4 ಸೈಡ್ಸು ಸಹ ಈಕ್ವಲ್ ಇರುತ್ತೆ. ಹೌದಲ್ವಾ? ಸೊ ನೆಕ್ಸ್ಟು ಪ್ಯಾರಲೋಗ್ರಾಮಲ್ಲಿ ಏನಿದೆ, 4 ಸೈಡ್ಸ್ ಇರುತ್ತೆ. ರ್ಯಾಂಬಸಲ್ಲೂ 4 ಸೈಡ್ಸ್ ಇರುತ್ತೆ. ಹೌದಲ್ವಾ? ನೆಕ್ಸ್ಟು, ಸೊ ಇಲ್ಲಿ ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ. ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ, ಬಟ್ ರ್ಯಾಂಬಸಲ್ಲಿ ಸೊ ಎಲ್ಲ ಆ್ಯಂಗಲ್ಸು ಈಕ್ವಲ್ ಇರುತ್ತೆ. ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎ ಡ್ಯಾಶ್ ಈಸ್ ಎ ಕ್ಲೋಸ್ಡ್ ಪ್ಲೇನ್ ಫಿಗರ್ ಮೇಡ್ ಅಪ್ ಆಫ್ ಎ 4 ಲೈನ್ ಸೆಗ್ಮೆಂಟ್. ಸೊ 4 ಲೈನ್ ಸೆಗ್ಮೆಂಟ್, ಸೊ 4 ಲೈನ್ಸ್ ಇರಬೇಕು. ಆ ಫಿಗರನ್ನು ನಾವು ಏನಂತ ಕರಿತೀವಿ, ಕ್ವಾಡ್ರಿಲ್ಯಾಟರಲ್. ನೆಕ್ಸ್ಟು ಸೆಕೆಂಡ್ ಒನ್, ಎ ಕ್ವಾಡ್ರಿಲ್ಯಾಟರಲ್ ಹ್ಯಾಸ್ ಡ್ಯಾಶ್ ಡಯಾಗನಲ್ಸ್, 2 diagonals. ಸೊ ಥರ್ಡ್ ಒನ್, ಎ ಪ್ಯಾರಲೋಗ್ರಾಮ್ whose 4 sides are dash is called rhombus. ಸೊ ಪ್ಯಾರಲೋಗ್ರಾಮ್ whose 4 sides are equal, 4 sides ಈಕ್ವಲ್ ಇದ್ದರೆ ಅದನ್ನು ನಾವು ರ್ಯಾಂಬಸ್ ಅಂತ ಕರಿತೀವಿ. ಓಕೆನಾ? ಸೊ ಈಕ್ವಲ್ ಇದ್ದರೆ ರ್ಯಾಂಬಸ್. ಫೋರ್ತ್ ಮೇನ್, in a trapezium only dash pair of opposite sides are parallel, so one pair of opposite sides are parallel. Fifth, in a square all the 4 sides are equal, so 4 sides equal irutte. ಓಕೆನಾ? ಸೊ ಇವತ್ತಿಗೆ ಏನು ಬೇಸಿಕ್ಸ್ ಆಫ್ ಜಿಯೋಮೆಟ್ರಿ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಚಾಪ್ಟರ್ ಡ್ರಿಲ್ ಪ್ರಾಬ್ಲಮ್ಸ್ ನೀವೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.